ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 6:49 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನನಗೆ ಕಾಫಿ ಇಟ್ಕೊಡ್ತೈತೆ, ಸೀರೆ ಎಲ್ಲ ಪಿನ್ ಮಾಡಿ ಇಟ್ಟೈತೆ. ನನಗೆ ಮುಖ ತೊಳೆಯೋಕ್ಕೆ ಬಿಸಿನೀರು ಇಟ್ಕೊಡ್ತು. ಸೀರೆ ಎಲ್ಲ ಹಾಕೊಂಡು ಹೋಗಲ್ಲ, ಡ್ರೆಸ್ ಹಾಕೊಂಡು ಅಲ್ಲಿ ಸೀರೆ ಹಾಕೊಂಡು ಹೋಗ್ತೀನಿ. ನೀವು ನಂಬರ್ ಕೊಡಿಸು ಅಂತ, ಅದಕ್ಕೆ ನಂಬರ್ ಕೊಡ್ಸೋಣ ಅಂತೇಳಿ ಫೋನ್ ತಗೊಂಡೆ. ಅಷ್ಟೊತ್ತಿಗೆ ಎದ್ದು ಅಮ್ಮ ಎಷ್ಟು ಗಂಟೆಗೆ ಎದ್ದಿದ್ದಮ್ಮ? ಯಾಕೆ ಯಾಕೆ ಹೊಡಿವೋ ಒಂದ? ನಮ್ಮಮ್ಮ ಅಷ್ಟೊತ್ತಿಗೆ 3 ಗಂಟೆಗೆ ರಾತ್ರಿಗೆ ಎದ್ದು ತರಕಾರಿ ಪಲಾವ್ ಮಾಡಿದೆ. ಹಾಗೆ ಚಿಕನ್ ಚಾಪ್ಸ್ ಬಿಸಿ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಕವರ್ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಜಾನಕಿ ಸೀರೆ ಪಿನ್ ಮಾಡಿ ಇಟ್ಟಿದ್ದಾರೆ. ಈಗ ನಮಗೋಸ್ಕರ ಕಾಫಿ ಕೊಡ್ತಾ ಇದ್ದಾರೆ. ಇಡಲ್ಲ ಕಾಫಿನ ಅಂದೆ, ಕೊಡು. ಎಳಿಸ್ಬಿಟ್ಟು ಹೋಗು ನನ್ನ ಅಂದವಳೆ. ಅಯ್ಯೋ ಚೆಲ್ತು. ಕೃತಜ್ಞ ಮಲಗಿದ್ದಾರೆ. ಹೋಯ್ತೀನಿ ಮಗಳ ಬೆಳಗ್ಗೆಲೆ ಅಂದರೆ ನಾನು ಎದ್ದ ಮೇಲೆ ಹೋಗು ಅಂದವಳೆ. ಎಲ್ಲ ರೆಡಿ ಆದಮೇಲೆ ಬಾಯಿ ಮಾಡಿಬಿಟ್ಟು ಅಳಲ್ವಂತಿ ಅವಳು. ನಾನು ಅಳಲ್ಲ ಅಂತ ಹೇಳಿದಾಳೆ. ಅವಳು ಹೇಳ್ಸಿ ಬಾಯಿ ಮಾಡಿ ಪಪ್ಪಿ ಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ. ರೆಡಿ ಆದೆ. 7:15 ಇವಾಗ. ಕೃತನು ಎದ್ದು ಚಿಕ್ಕ ಟಿ ವಿ ನೋಡ್ತಾ ಇದ್ದಾಳೆ. ಅವಳೇ ಕರಿತಾ ಇದ್ದಾಳೆ. ನಾನು ಇವಾಗ ಹೊರಟೆ. ಏನು ಮಗಳು ನೋಡಿ, ಲಗೇಜ್ ಅಮ್ಮ ಟಿಫು ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಒಂದು ಸ್ವಲ್ಪ ಬಟ್ಟೆ ಬೇಕಿತ್ತು, ಬಟ್ಟೆ ತೊಗೊಂಡೆ. ಬಂದೆ ನಿನ್ನಂಗೆ ಬಾಯ್ ಮಾಡಲ್ವಾ? ಏಳ್ಸು ಅಂತ ಯಾಕಂದೆ? ಬಾಯ್ಲಿ ಪಪ್ಪಿ, ಒಂದು ಗೊಂಬೆ ಪಪ್ಪಿ ಅಮ್ಮಗೆ. ಬರೋಣ ಡ್ಯೂಟಿಗೆ ಹೋಗ್ಬಿಟ್ಟು? ಅಳಬಾರ್ದು. ಒಂದು ಪಪ್ಪಿ ಕೊಡು ಅಮ್ಮಗೆ. ಹಾಂ ಬರ್ತೀನಿ ನ್ಯೂ ಇಯರ್ಗೆ. ಗೊಂಬೆ ಪಪ್ಪಿ ಒಂದು ಬೇಗ. ಬರೋಣ ಬಾಯ್ ಮಗಳು, ಹುಷಾರು, ಕಾನ್ವೆಂಟ್ಗೆ ಹೋಗು. ನಮ್ಮಮ್ಮ ಬಟ್ಟೆ ಒಗಿತೈತೆ ಬೆಳಗ್ಗೆಲೆ. ಬರ್ತೀನಿ ಕಣಮ್ಮ. ಯಾವಾಗ ಅಂದರೆ ಯಾಕೆ ರಜಾ ಕೊಡ್ತಾರೆ? ರಜಾನೇ ಇಲ್ಲ, ಏನೂ ಇಲ್ಲ. ನೋಡ್ತೀನಿ, ಫೋನ್ ಮಾಡ್ತೀನಿ ಬಿಟ್ಟು ಯಾವಾಗ ಬರ್ತೀನಿ ಅಂತ. ಟೈಮ್ ಬಂದು 7:30 ಆಯಿತು. ಯಾವುದು ಬೈಕೇ ಸಿಗಲಿಲ್ಲ. ನಮ್ಮ ಅಪ್ಪಾಜಿನೇ ಬರ್ತಾಯಿದ್ದೆ ನೋಡಿ. ನಮ್ಮ ಅಪ್ಪಾಜಿ ಜೊತೆನೇ ಇವಾಗ ಹೋಗ್ಬೇಕು. ಯಾವ ಬರಲೇ ಇಲ್ಲ. ಬಂದೋ ಒಂದು ಯಾರೋ ಬೇರೆಯವರು ಹೋಗ್ಬಿಟ್ರು. ಅಪ್ಪಾಜಿ ಜೊತೆನೇ ಹೋಗ್ತೀನಿ. ಇವಾಗ ಗೇಟ್ ಹತ್ರ ಬಿಡಿಸ್ಕೊತೀನಿ. ಏನ ಮಿಷಿನ್ ಕುದಾಕಿರೋದಾ? ಗಂಟೆ ಲೆಕ್ಕ ಮಿಷಿನ್ಗೆ ಎಷ್ಟು ಗಂಟೆಗೆ? 1,000 ಅಂದರೆ 1 ಎಕರೆ ಎಷ್ಟು ಗಂಟೆ ಆಯ್ತದೆ? 4 ಗಂಟೆ ಅಂದರೆ 4,000. ಯಾಕೋ ಆ ಕಡೆಗೆ ಹೋಯ್ತೈತೆ. ಅಲ್ಲೊಂದು ಟೀ ಅಂಗಡಿ ಐತೆ, ಮುಷ್ಟೇ ಟೀ ಕುಡಿಯೋಕೆ ಹೋಯ್ತೈತೆ. ನಾನು ಇಲ್ಲಿ ತಂದರೆ ಕೊಪ್ಪಲು ಗೇಟು ಅಂತ ಇದೆ. ನಮ್ಮೂರಿಂದ ಏನೊಂದು ನಮ್ಮೂರು ಗೇಟಲ್ಲಿ ತೋಟ ಕಾಣ್ತಿದೆಯಲ್ಲ, ಅದು ಮುಂಡೂರು ಗೇಟು. ಅಲ್ಲಿಂದ ಇಲ್ಲಿ ಬಂದರೆ ತಂದರೆ ಕೊಪ್ಪಲು ಗೇಟು. ಇಲ್ಲಿ ಬಸ್ ಬರುತ್ತೆ, ಒಳನೇಶ್ವರಪುರ ಟು ಸಾಲಿಗ್ರಾಮ ಬಸ್ಸು. ಅದಕ್ಕೆ ಈ ಗೇಟ್ ಹತ್ರ ಬಿಡಿಸ್ಕೊಂಡೆ. ಇವತ್ತಿಂದ ಅಪ್ಪಾಜಿ ಕೆಲ್ಸಕ್ಕೆ ಹೋಗ್ತಾ ಇದೆ. ಇಷ್ಟು ದಿನದಿಂದ ಗದ್ದೆ ಕೊಯ್ತಿದ್ರಲ್ಲ, ಇವತ್ತಿನ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಸಾಲಿಗ್ರಾಮ ಬಿಡಿಸ್ಕೊಡ್ಲಿಲ್ಲ, ಇಲ್ಲೇ ಬಿಡಿಸ್ಕೊಂಡೆ. ಇವಾಗ ಬಸ್ ಬರುತ್ತೆ, ಸಾಲಿಗ್ರಾಮ ಬಸ್ಸು. ಇವತ್ತು ಟೈಮ್ ಆಗೋಯಿತು, ಬಟ್ ಪರವಾಗಿಲ್ಲ. ಡೈರೆಕ್ಟ್ 8 ಗಂಟೆಗೆ ಒಂದು ಬಸ್ ಇದೆ, ಸಾಲಿಗ್ರಾಮ ಟು ರಾಮನಾಥ್ಪುರ. 8 ಗಂಟೆ ಬಸ್ ಕ್ಯಾಚ್ ಮಾಡಿದ್ರೆ ಸಾಕು. ನನಗೆ ಟೈಮೆಲ್ಲ ಸರಿಯಾಗುತ್ತೆ. ಬಸ್ ಮಿಸ್ ಆದರೆ ಮಾತ್ರ ಕಷ್ಟ ಆಗುತ್ತೆ. ನಮ್ಮ ಅಪ್ಪಾಜಿ ನನ್ನ ಬಿಟ್ಬಿಟ್ಟು ಹೋಯ್ತೈತೆ ಅಲ್ಲಿ ಟೀ ಅಂಗಡಿಲಿ ಟೀ ಕುಡ್ಕೊಂಡು. ನಾನು ಆವಾಗಲೇ ತೋರಿಸಿದ್ದೆ, ಏನೋ ಗೊತ್ತಾ ಗೈಸ್, ಇಲ್ಲಿ ಗದ್ದೆ ಕೊಯ್ತವ್ರೆ, ಅದನ್ನೇ ಹಂಗೆ ತೋರಿಸ್ತಾ ಇದೆ. ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಬಸ್ ಬರ್ತದೆ ಹೋಗು ಅಂತು. ಸರಿ ಹೋಗ್ತೀನಿ, ನೀನು ಹೋಗು ಅಂತ ಹೇಳ್ದೆ ಹೋಯಿತು. ನೋಡಿ ಹೆಂಗೆ ಓಡ್ತಾವ್ರೆ ಬಸ್ಗೆ ಅಂತ ಜನ. ಇದೆಲ್ಲ ಇದೆ, ಬಸ್ ಹಿಡಿಯೋದು ಓಡೋದು ಇದೆ ಹಣೆ ಬರ. ನೋಡಿ ಹೆಂಗೆ ಓಡ್ತಾರೆ ಇವರೆಲ್ಲ. ಕೆಲ್ಸಕ್ಕೆ ಹೋಗೋರು ಅಡಿಕೆ ಹಿಡಿಯೋಕ್ಕೆ ಹರಿದನಹಳ್ಳಿಲಿ ಅಡಿಕೆ ಜಾಸ್ತಿ, ಅಡಿಕೆ ಹಿಡಿಯೋಕೆ ಹೋಗ್ತಾರೆ ಎಲ್ಲ ಅವರು. ಈ ಬಸ್ 7:30 8 ಗಂಟೆ ಬಸ್ಸು ಫುಲ್ಲು ರಶ್ಶು. ನಾನು ಇವತ್ತು ನಿಂತ್ಕೊಂಡೇ ಹೋಗಬೇಕು, ಏನೂ ಮಾಡೋಕ್ಕಾಗಲ್ಲ. ಸಾಲಿಗ್ರಾಮ ಹಿಂದೆ ರಾಮನಾಥ್ಪುರ ಬಸ್ ಐತೆ. ಸೀಟ್ ಇಲ್ಲ, ಫುಲ್ಲು ರಶ್ ಆಗೈತೆ. ಬನ್ನಿ ಹೋಗೋಣ. ಬಂದೆ, ಬಟ್ ಇಲ್ಲೇ ಬಸ್ ಇಲ್ಲ. ರಾಮನಾಥ್ಪುರಕ್ಕೆ ಬಂದೆ. ಇವಾಗ ಟೈಮು 8:38
ಇವಾಗ 8:30 ಬಸ್ಸು ಹೋಗ್ಬಿಟ್ಟೈತೆ, ಬೆಟ್ಟದಪುರದ ಬಸ್ಸು. ಇನ್ನು ಏನಿದ್ರು 9 ಗಂಟೆಗೆ. 9 ಗಂಟೆಗೆ ಹೋದರೂ ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು. ಬಟ್ ಸುಮ್ಮನೆ ಇಲ್ಲಿ ವೆಯ್ಟ್ ಮಾಡಬೇಕಲ್ಲ ಅನ್ನೋದೊಂದೇ ಬೇಜಾರು. ಸುಮ್ಮನೆ ಯಾವಾಗ ಕೂತ್ಕೊಬೇಕು ಫೋನ್ಗೆ ನೋಡ್ಕೊಂಡು, ಬರೀ ಒಲಿಯೋದೇ ಆಗೋಯ್ತು. 3 ಬಸ್ ಹತ್ತಿ 3 ಬಸ್ ಇಳ್ದು ಹೋಗಿ ಟೈಮ್ಗೆ ಬಸ್ನ ಕ್ಯಾಚ್ ಮಾಡಿ ತುಂಬ ಹಿಂಸೆ ಆಯ್ತೈತೆ. ಆದರೆ ಏನು ಮಾಡೋಕ್ಕಾಯ್ತದೆ, ನಾವು ಪಡ್ಕೊ ಬಂದಿರೋ ಹಣೆ ಬರ ಅನುಭವಿಸ್ಲೇಬೇಕು. ಏನು ಮಾಡೋದು ಗೊತ್ತಿಲ್ಲ. ಸಂಗಂತೂ ಇವಾಗಲೇ ಸಾಕಾಗೋಗ್ಬಿಟ್ಟೈತೆ, ಯಾವಳಿಗೆ ಬೇಕಪ್ಪ ಅನ್ನಿಸ್ಬಿಟ್ಟೈತೆ. ಬಟ್ ಆದ್ರೂ ಏನೋ ಬಿಡಿ, ಎಲ್ಲನೂ ಹೇಳೋಕ್ಕೂ ಹಾಕಲ್ಲ, ಅದೇನೋ ಉಗಿಯೋಕ್ಕೂ ಹಾಕಲ್ಲ, ನುಂಗಕ್ಕೂ ಹಾಕಲ್ಲ ಅನ್ನೋಂಗೆ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ವೀಡಿಯೋದಲ್ಲೂ ಹೇಳ್ಕೊಳಕ್ಕಾಯ್ತಾ ಇಲ್ಲ. ಸೊ ಬಸ್ ಬಂದ ತಕ್ಷಣ ಹೋಗೋಣ, ಮನೆಗೆ ಹೋಗಿ ಸೀರೆ ಹಾಕೊಂಡು ತಿಂಡಿ ತಿಂದಿಲ್ಲ, ಪಲಾವ್ ತಂದಿದ್ದೀನಲ್ಲ ತಿಂದ್ಬಿಟ್ಟು ಹೋಗಬೇಕು. ಹಾಗೆ ನಮ್ಮ ಮೇಡಮ್ ಮಗಳು ಸಿಕ್ಕಿದ್ದು ತೇಜು, ಹಾಗೆ ಮಾತಾಡಿಸ್ಕೊಂಡು ಈ ಕಡೆ ಬಂದು ಕೂತಿದ್ದೀನಿ. ಫೈನಲಿ ಬಂದು ಹೋಗ್ತಾ ಇದ್ದೀನಿ ಮುಂದೆ ಗಂಗೂರಿಗೆ. ಟೈಮ್ ಆಯಿತು. ಈಗ ಸೀರೆ ಹಾಕ್ಕೊಂಡು ತಿಂಡಿ ತಿನ್ನೋಕೆ ಟೈಮ್ ಇಲ್ಲ. ಸೀರೆ ಹಾಕ್ಕೊಂಡು ಹೋಗ್ತೀನಿ, ಅಲ್ಲೇ ತಿಂಡಿ ತಿನ್ಕೋತೀನಿ. ಸೊ ಯಾರೋ ಸಿಕ್ಕಿದ್ರು, ಮಾತಾಡ್ತಾ ಇದ್ದೆ ಯಾರ್ಯಾರ ಯೋಗ್ಯತೆ ಏನೇನು ಅಂತ ಹೇಳಿ ಅವ್ರುಗಳಿಗೂ ಗೊತ್ತಾಗಬೇಕು. ಪಾಪ ಗೊತ್ತಿಲ್ಲದೆ ಇರೋ ಜನಗಳಿಗೆ ನನಗೆಲ್ಲ ಏನೇನು ಅನ್ಯಾಯ ಆಗಿದೆ ಅಂತ ಪಾಪ ಗೊತ್ತೇ ಇಲ್ಲ. ಸೊ ಹೇಳ್ತಾ ಇದ್ದೆ ನನಗೆ ಹೆಂಗೆಲ್ಲ ಅನ್ಯಾಯ ಆಗಿದೆ, ಏನೇನೆಲ್ಲ ಆಯಿತು ನನ್ನ ಲೈಫಲ್ಲಿ ಅಂತ ಹೇಳಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಆದರೆ ಮುಗ್ಗಾಗಿ ಕೈ ಏನೋ ತೊಳೆಯೋಂಗಿಲ್ಲ, ತಲೆನೋ ಬಂದಿಲ್ಲ. ಸೀರೆ ಒಂದು ಹಾಕ್ಕೊಳ್ಳೋದಲ್ವಾ, ಪಿನ್ ಮಾಡಿಸ್ಕೊಬಂದ್ರೆ ಅದಕ್ಕೆ ಈಸಿ ಆಯಿತು. 10 ಮಿನಿಟ್ಸ್ಗೆಲ್ಲ ಹಾಕ್ಕೊಂಡೆ. ಇವಾಗ ಅಮ್ಮ ಪಲಾವ್ ಹಾಕೈತಲ್ಲ ಅದನ್ನು ತಿನ್ನಬೇಕು. ಪ್ಲಸ್ ನನಗೆ ಹಳೇದೆಲ್ಲ ನೆನ್ಕೊಂಬಿಟ್ರೆ ಫುಲ್ ಬೇಜಾರಾಗೋಗಿದೆ. ಯಾರೋ ಒಬ್ಬರು ಸಿಕ್ಕಿದ್ರ ಕೇಳಿದ್ರು. ಸೊ ತುಂಬ ಜನಗಳಿಗೆ ಏನಿದೆ ಏನು ಸತ್ಯ ಅಂತಲೇ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ದು ಒಂದೇ, ನೀನವತ್ತು ನಿನ್ನ ಗಂಡ ಸತ್ತಾಗ ಎಷ್ಟೊಂದು ಬಡ್ಕೊಂಡೆ, ಈಗ ನಿನಗೆ ಮದುವೆ ವಯಸ್ಸು, ಚಿಕ್ಕ ವಯಸ್ಸು, ಈ ಥರ ಎಲ್ಲ ಆಗಿದೆಯಾ ಅಂತ ಹೇಳಿ ಇದು ಮಾಡಿದ್ರು. ಬಟ್ ಅವು ಕೆಲವೊಬ್ರು ಗೊತ್ತೇ ಇಲ್ಲ ಏನೇನೆಲ್ಲ ಆಗಿದೆ ಅಂತ ಹೇಳಿ. ಸೊ ನನಗೆ ಎಷ್ಟು ಅನ್ಯಾಯಗಳು ನಡೀತಿದೆ ಅಂತ ಗೊತ್ತಿಲ್ಲ. ಪರವಾಗಿಲ್ಲ ಬಿಡಿ, ನನಗೊಂಥರ ಬೇಜಾರಾಗೋಯ್ತು. ಹಳೇದನ್ನೆಲ್ಲ ನೆನ್ಪು ಮಾಡ್ಕೊಂಡ್ಬಿಟ್ರೆ ಫುಲ್ಲು ಬೇಜಾರು. ಎಷ್ಟು ಬೇಜಾರಾಗುತ್ತೆ ಅಂದರೆ, ಏನಾಗಿದೆ ನನ್ನ ಲೈಫಲ್ಲಿ ಅಂತಲೇ ಗೊತ್ತಿಲ್ಲ. ಹೌದಾ ಇಷ್ಟೆಲ್ಲ ಆಗಿದೆಯಾ ಅಂತ ಕೇಳ್ತಾರೆ, ಇಷ್ಟೆಲ್ಲ ಅನ್ಯಾಯ ಆಗಿದೆಯಾ ಅಂತ ಕೇಳ್ತಾರೆ. ಅನ್ನ ತಿಂತಾಯಿದ್ದೀನಿ ಗೈಸ್, ನಿಜ ಅನ್ನ ತಿಂತಾಯಿದ್ದೀನಿ. ಇವತ್ತು ನನ್ನ ಮನೇಲಿ ನನ್ನ ಗಂಡನ ಮನೇಲಿ ಕೂತ್ಕೊಂಡು ನನಗೆ ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಿದವ್ರಿಗಂತೂ ನಿಜವಾಗ್ಲೂ ದೇವ್ರು ಒಳ್ಳೇದು ಮಾಡೋದಿಲ್ಲ ಆಯಿತಾ. ಹೇಳಿದ್ದೀನಿ ಮತ್ತೆ ಹಳೇದನ್ನು ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಬಟ್ ಈ ಅನ್ನಪೂರ್ಣೇಶ್ವರಿನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಎಷ್ಟೆಷ್ಟು ಕಣ್ಣೀರು ಹಾಕ್ಸ್ತಾರೋ, ಎಷ್ಟೆಷ್ಟು ಹೊತ್ತು ನಾನು ಹತ್ತಿದ್ದೀನೋ ನನ್ನ ಗಂಡನ ನೆನಪು ಮಾಡಿಕೊಂಡು. ಇವತ್ತು ಇಷ್ಟು ನರಕ ಅನುಭವಿಸ್ತಾ ಇದ್ದೀನಲ್ವ, ನಿಜವಾಗ್ಲೂ ನನ್ನ ಕಣ್ಣೀರು ಶಾಪ ಮಾತ್ರ ಅವ್ರನ್ನ ತಟ್ತಾನೆ ಬಿಡೋಲ್ಲ. ನಾನು ಅವರು ಇವರು ನನಗೆ ಯಾರೂ ಹೇಳೋಲ್ಲ. ನನಗೆ ನನ್ನ ಗಂಡನಿಗೆ ನನ್ನ ಮಗಳಿಗೆ ಯಾರು ಮೋಸ ಮಾಡಿದ್ದಾರೆ ಅವ್ರಿಗಳಿಗೆ ಅಂತ ಹೇಳ್ತೀನಿ. ನಾನು ಇಂಥ ವ್ಯಕ್ತಿ ಇಂಥವ್ರು ಅಂತ ನಾನು ಹೇಳೋಕ್ಕೆ ನನಗೆ ಬೇಕೇ ಆಗಿಲ್ಲ. ನನಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ನಿಜವಾಗ್ಲೂ ನಾನು ಅನುಭವಿಸ್ತಾ ಇರೋದು. ಅವ್ರಿಗೂ ಒಂದಿನ ತಟ್ಟುತ್ತೆ, ಅವ್ರಿಗೆ ಅವ್ರ ಮಕ್ಳಿಗೆ ತಟ್ಟುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ನಾನು ಸಾಯ್ದೇ ಬದುಕಿದ್ರೆ ನಾನು ಕಣ್ಣಲ್ಲಿ ನೋಡ್ತೀನಿ ನಾನು ಎಷ್ಟು ಅನುಭವಿಸ್ತಾ ಇದ್ದೀನಿ, ಅದ್ರ ಎರಡಷ್ಟು ಅವ್ರು ಅನುಭವಿಸ್ಬೇಕು. ಡ್ಯೂಟಿ ಮುಗಿಸ್ಕೊಂಡು ನಮ್ಮ ಪಕ್ಕದೂರು ಅಂಗನವಾಡಿಗೆ ಬಂದಿದ್ದೀನಿ. ಬಿಕಾಸ್ ನಾನು ಬುಕ್ಸ್ ಬರೆಯೋದನ್ನು ಹೇಳಿಸ್ಕೋಬೇಕಿತ್ತಲ್ವ, ಅದಕ್ಕೆ ಆಲ್ಮೋಸ್ಟ್ 3 ಗಂಟೆ ಆಗಿದೆ. ಇವಾಗ ಬಂದಿದ್ದೀನಿ. ಇಲ್ಲಿ ಬುಕ್ಸ್ ಬರೆಯೋದನ್ನು ಹೇಳಿಸ್ಕೊಂಡು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗಬೇಕು. ಟೈಮ್ ಬಂದು 5 ಗಂಟೆ 40 ನಿಮಿಷ. ನಾನು ಬುಕ್ಸ್ ಬರೆಯೋದೆಲ್ಲ ಹೇಳಿಸ್ಕೊಂಡಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಂಗೆ ಡ್ಯೂಟಿ ಇರೋದೇ 4 ಗಂಟೆ ತನಕ. ಬಟ್ 2:30 ತನಕ ಡ್ಯೂಟಿ ಮಾಡಿಕೊಂಡು ಇಲ್ಲ ಅಂಗನವಾಡಿಗೆ ಬಂದು ಈಗ ಮಲ್ರಾಜಪಟ್ಟಣ ಬಸ್ ಸ್ಟಾಪಲ್ಲಿ ನಿಂತಿದ್ದೀನಿ. ಅವತ್ತು ಹತ್ಬಿಟ್ಟೆ ಅಂತ ಹೇಳಿದ್ನಲ್ಲ, ಇದೇ ಬಸ್ ಸ್ಟಾಪಲ್ಲಿ ಬಸ್ ಬರ್ತಾಯಿದೆ, ಅಡ್ಡೆ ಹಾಕಬೇಕು. ಫುಲ್ಲು ರಶ್ ಆಗೈತೆ ಬಸ್ಸು. ಈ ಬಸ್ಗೆ ನಾನು ಇವಾಗ ಹೋಗ್ಬೇಕಿರೋದು. ಫ್ರೆಂಡ್ಸ್ ಟೈಮ್ ಬಂದು 7 ಗಂಟೆ 6 ನಿಮಿಷ. ನಮ್ಮ ಆಲ್ರೆಡಿ 2 ಸಲ ಮಾಡಿದ್ದಾಳೆ 5:30ಇಂದ. ಆಲೆ ಕೇಳ್ತಾಳೆ ಬೆಳಿಗ್ಗೆ ಅಷ್ಟು ಚೆನ್ನಾಗಿ ಮುತ್ತು ಕೊಟ್ಟು ಬಾಯಿ ಮಾಡಿ ಕಳಿಸಲು, ಯಾವಾಗ ಬರ್ತೀಯಾ ಅಂದು. ಅದಕ್ಕೆ ಇವಾಗ ನ್ಯೂ ಇಯರ್ ಬೇರೆ ಇದೆಯಲ್ಲ, ಸೊ ಡ್ಯೂಟಿ ಮುಗಿಸ್ಕೊಂಡು ನ್ಯೂ ಇಯರ್ ದಿನ ಹೋಗೋಣ ಅಂತ. ಅಮ್ಮ ರಜಾ ಕೊಡ್ತಾರಾ ಅಂತ ಕೇಳ್ತಾಯಿತ್ತು ಬೆಳಗ್ಗೆ. ಇಲ್ಲ ಕಣಮ್ಮ ಅಂದೆ. ಆಲೇ ಫೋನ್ ಮಾಡಿದ್ರು ನನ್ನ ಮಗಳಿಗೆ ಹೇಳೋದು, ಅನ್ನ ಮಾಡಿಕೊಂಡು ಚಿಕ್ಕ ಗೊಜ್ಜೈತಾ ತಗೊಂಡೋಗಿದ್ದು. ಹ್ಞೂ ಐತೆ ಮಗಳು ಅಂದರೆ, ಅನ್ನ ಮಾಡಿಕೊಂಡು ಊಟ ಮಾಡ್ಬಿಟ್ಟು ಮಲ್ಕೋ, ಹಾಗೆ ಮಲ್ಕೋಬೇಡ ಅಂತಾಳೆ. ಅವ್ಳಿಗೂ ಗೊತ್ತು ಹೆಂಗೆ ನನ್ನ ಪರಿಸ್ಥಿತಿ ಅಂತೇಳಿ. ನನಗೆ ಬೆಳಗ್ಗೆ ತೀರಾ ಬೇಜಾರಾಗೋಯ್ತು. ಏನೋ ಒಂಥರ ಹಳೇದೆಲ್ಲ ನೆನಪಾಗ್ಬಿಟ್ಟು ಏನೋ ಒಂಥರ ಬೇಜಾರಾಗೋಯಿತು. ಏನೇನೋ ಇರಲಿ, ಬಟ್ ನಮಗೂ ಒಂದಿನ ಟೈಮ್ ಬರುತ್ತೆ.
ಸೊ ಅವಾಗ ನಮ್ಮದು ನಡೆಯುತ್ತೆ. ಇವಾಗ ಸದ್ಯಕ್ಕೆ ನಮ್ಮದು ನಡೆಯೋಲ್ಲ, ಕಷ್ಟಪಟ್ಟು ದುಡಿಬೇಕು, ನಾವು ದುಡ್ದಿದ್ರಲ್ಲಿ ತಿನ್ನಬೇಕು ಅಷ್ಟೇ. ಶಕ್ತಿ ಇರೋ ತನಕ ದುಡಿಯೋಣ, ನಮ್ಮ ದುಡ್ಡಲ್ಲಿ ನಾವು ತಿನ್ನೋಣ ಅಷ್ಟೇ ಗೈಸ್. ನಂಗೆ ಅನ್ನ ತಿನ್ನಬೇಕಾದ್ರೆ ಬೆಳಗ್ಗೆ ಒಂಥರ ಏನೋ ನನಗೆ ಬೇಜಾರಾಗೋಯಿತು, ಎಲ್ಲ ನೆನಪಾಗೋಯಿತು, ಸಖತ್ತು ಒಂಥರ ಬೇಜಾರಾಗೋಗ್ಬಿಡ್ತು ಗೈಸ್. ಮಾತ್ರ ಇನ್ನೊಬ್ಬರು ಮನೆ ಹಾಳು ಮಾಡಿ ನಾವು ಬದುಕ್ತೀವಿ ಅನ್ನೋದೆಲ್ಲ ಸುಳ್ಳು. ಅನ್ಯಾಯವಾಗಿ ಇನ್ನೊಬ್ಬರನ್ನ ಅಂದು ನಾವು ಉದ್ಧಾರ ಆಯ್ತೀವಿ ಅನ್ನೋದು ಕೂಡ ಸುಳ್ಳು, ತಪ್ಪು ಕಲ್ಪನೆ. ನಮಗಾಗಿದ್ದು ಒಂದಿನ ಅವರಿಗೂ ಆಗುತ್ತೆ ಅನ್ನೋದು ಇರಬೇಕು. ಯಾಕಂದರೆ ಕರ್ಮ ಯಾರನ್ನೂ ಬಿಡಲ್ವಂತೆ. ನಮ್ಗೊಂದಿನ ಆದರೆ ಅವ್ರಿಗೆ ಒಂದಿನ ಆಗುತ್ತೆ ಅಷ್ಟೇ. ಹಿಂದ್ಗಡೆ ಮುಂದ್ಗಡೆ ಮಾತಾಡಬಾರ್ದು, ಮಾತಾಡ್ತಾ ಡೈರೆಕ್ಟಾಗಿ ಮಾತಾಡಬೇಕು ನಮ್ಮಂಗೆ, ಎಲ್ಲ ಮುಚ್ಕೊಂಡಿರಬೇಕು. ಯಾಕೋ ಇವತ್ತು ನಮ್ಮ ಸ್ವಂತ ಫೋಟೋ ಬಿದ್ದೋಗ್ಬಿಟ್ಟಿತ್ತು ಗೈಸ್. ನಾನು ಮಧ್ಯಾಹ್ನ ಬಂದಲ್ವಾ, ಅಲ್ಲಿ ಅಂಗನವಾಡಿಗೆ ಹೋಗಬೇಕು ಅಂತ ಹೇಳಿ ಅವಾಗ ಫೋಟೋನೂ ಬಿದ್ದೋಗ್ಬಿಟ್ಟೈತೆ. ಯಾಕಪ್ಪ ಫೋಟೋ ಬಿದ್ದೋಯ್ತು ಅಂತ ಹೇಳಿ ಎತ್ತಿಟ್ಟೆ. ನಂಗೆ ಈಗಲೂ ತಲೆನೋಯ್ತೈತೆ, ತಲೆನೋವೇ ಕಡಿಮೆ ಆಯ್ತಾಯಿಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಟೈಮೇ ಸಿಗ್ತಾಯಿಲ್ಲ ನನಗೆ. ಲಾಸ್ಟು 5:15ಗೆ ಲಾಸ್ಟು ಬಸ್ಸು, ಬಸ್ಸಿಲ್ಲ, ಇನ್ನು ಆಟೋ ಮಾಡ್ಕೊಂಬರ್ಬೇಕಾಯ್ತದೆ. ನೋಡೋಣ, ನಾಳೆ ಆದರೆ ಒಂದು ಇಂಜೆಕ್ಷನಾದ್ರು ಹಾಕಿಸ್ಕೊಬರ್ಬೇಕು. ಫುಲ್ಲು 15 ದಿನದಿಂದ ತಲೆನೋವು ನನಗೆ, ಅಷ್ಟು ತಲೆನೋವು. ಯಾಕೆ ಅಂತಲೇ ಗೊತ್ತಿಲ್ಲ. ನನಗೂ ಮಾತ್ರೆ ಕುಡಿದು ಸಾಕಾಗ್ಬಿಟ್ಟೈತೆ. ನಾಳೆ ಹಾಸ್ಪಿಟ್ಲಿಗಾದರೂ ಹೋಗಿದ್ದು ಬರಬೇಕು. ಈಗ ಸದ್ಯಕ್ಕೆ ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬಿಟ್ಟು ಹಾಗೆ ಮಲ್ಕೋತೀನಿ ಇವಾಗ. ಮಾರ್ನಿಂಗ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿಲ್ಲ ಗೈಸ್. ಅಮ್ಮನ ಮನೇಲಿದ್ದರೆ ಮಾತ್ರ ನಾನು ಸಖತ್ತಾಗಿರ್ತೀನಿ, ಇಲ್ಲಿದ್ದರೆ ಸ್ವಲ್ಪ ಮಂಕಾಗೋಯ್ತೀನಿ, ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ನಾನು ವ್ಲಾಗ್ನ 8:21 ನಾನು ನೈಟ್ ಮಲ್ಕೊಬೇಕಾದ್ರೆ 9:30 ಮಲ್ಕೊಂಡು 10 ಗಂಟೆ ತನಕ 10:15 ತನಕ ಮಲಗಿದ್ದೀನಿ. ತಲೆನೋವು ಬೇರೆ ಇತ್ತು ನನಗೆ. ಮಧ್ಯಾಹ್ನ ಊಟ ಮಾಡಿದ್ದು, ನೈಟು ಊಟ ಮಾಡಲಿಲ್ಲ. ಚಿಕನ್ ಸಾಂಬಾರು ಅಮ್ಮ ಕೊಟ್ಟು ಕಳಿಸಿದ್ದು ಬಾಕ್ಸಲ್ಲಿ ಇದ್ರೂ ಒಂದು 2 ಪೀಸಸ್ ಇತ್ತು, ಪೀಸಸ್ ತಿಂದ್ಬಿಟ್ಟು ಹಂಗೆ ಮಲ್ಕೊಂಡೆ. ಅಮ್ಮ ಕಾಲ್ ಮಾಡಿ ಅನ್ನ ಮಾಡಿ ಊಟ ಮಾಡು ಅಂತ ಹೇಳ್ತು. ಹ್ಞೂ ಅಂದ್ಬಿಟ್ಟು ಊಟ ಮಾಡಿದೆ ಅಂತ ಅಂದೆ. ನನಗೇನೋ ಒಂಥರ ಬೇಜಾರಾಯಿತು, ತಲೆನೋವು, ಟ್ಯಾಬ್ಲೆಟ್ಸ್ ಇರಲಿಲ್ಲ ತೊಗೊಳಕ್ಕೆ, ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಊಟ ಮಾಡಿದೆ, ಮಲ್ಕೊಂಬಿಟ್ಟೆ. ಹೊಟ್ಟೆ ಹಸುವಿಗೆ 10:15 ಎಚ್ಚರ ಆಯಿತು. 10:15 ಎಚ್ಚರ ಆದರೆ ಅಷ್ಟೊತ್ತಲ್ಲಿ ನನ್ನ ಹತ್ರ ತಿನ್ನೋಕ್ಕೆ ಒಂದು ಪ್ಯಾಕ್ ಬಿಸ್ಕೆಟ್ ಪಟ್ನೂ ಕೂಡ ಇರಲಿಲ್ಲ. ಆವಾಗ ಏನು ಮಾಡಲಿ, ನೀರು ಕುಡಿದ್ಬಿಟ್ಟು ಒಂದು ದೊಡ್ಡ ಲೋಟದಲ್ಲಿ 1 ಲೋಟ, ನಿದ್ದೆ ಬರಲಿಲ್ಲ. 12 ಗಂಟೆ ತನಕ ಫೋನ್ ನೋಡಿದೆ, ಹಂಗೂ ನಿದ್ದೆ ಬರ್ತಿರಲಿಲ್ಲ. ಇನ್ನು ಜಾಸ್ತಿ ಫೋನ್ ನೋಡಿದ್ರೆ ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗೋಕ್ಕಾಗಲ್ಲ, ನನ್ನ ಕತೆ ಮುಗಿಯುತ್ತೆ ಅಂದ್ಬಿಟ್ಟು ಫೋನ್ ಚಾರ್ಜ್ ಇರಲಿಲ್ಲ, ಒಂದು 10% ಇತ್ತು, ಚಾರ್ಜ್ಗೆ ಹಾಕ್ಬಿಟ್ಟು ಫೋನ್ನ ಮಲ್ಕೊಂಡೋಳು. ಡೈಲಿ 5:15ಗೆ ಎಚ್ಚರ ಆಗೋದು. ನನಗೂ ಇವತ್ತು ಬೆಳಗ್ಗೆ ಎಚ್ಚರ ಆಯಿತು, ಎಷ್ಟು ಗಂಟೆಗೆ ಏನು ಗೊತ್ತಿಲ್ಲ, ಬಟ್ ಎಚ್ಚರ ಆಯಿತು. ನಾನು ಫೋನ್ ನೋಡೋಕ್ಕೆ ಹೋಗಲಿಲ್ಲ, ಫೋನ್ ಎತ್ಕೊಂಡು ನೋಡಿಬಿಟ್ರೆ ಇನ್ನು ನಿದ್ದೆ ಬರೋಲ್ಲ ಅಂದ್ಬಿಟ್ಟು ಹೊಡ್ಕೊಂಡು ಹಾಗೆ ಮಲ್ಕೊಂಡೆ. ಅಂದರೆ ಕಂಪ್ಲೀಟಾಗಿ ಮಲಗಿರಲಿಲ್ಲ, ಸ್ವಲ್ಪ ಎಚ್ಚರ ಆಯಿತು. ಆಮೇಲೆ ನೋಡಿದ್ರೆ ತಾಳು ಹೇಳೋಣ ಟೈಮ್ ಎಷ್ಟಾಯಿತು ಅಂತ ನೋಡಿದ್ರೆ 8 ಗಂಟೆ. ನಮ್ಮಮ್ಮ 3 ಸಲ ಕಾಲ್ ಮಾಡಿದ್ದಾರೆ. ಇನ್ನೊಂದು ಯಾವುದೋ 1-2 ಕಾಲ್ಸ್ ಬಂದಿದೆ. ಹಾಗೆ ಎದ್ದು ನಮ್ಮಮ್ಮಗೆ ಫೋನ್ ಮಾಡಿದೆ, ಎತ್ತಲಿಲ್ಲ. ಇವಾಗ ನಮ್ಮಮ್ಮ ಮಾಡಿದ ಕೃತು ಅಳ್ತಾವಳೆಗಳು ಅಂತ. ನನಗೆ ಅಮ್ಮ ಬೇಕು, ನಾನು ಕಾನ್ವೆಂಟ್ಗೆ ಹೋಗಲ್ಲ, ನೀ ಬಾ ಅಂತ ಅಳ್ತಾವಳೆ. ನಾನು ಸಮಾಧಾನ ಮಾಡಿದೆ. ಏನು ಪಿಕ್ಕಿಡ್ಸ್ಕೊಂಡು ಅಳ್ತಾವಳೆ. ಇವತ್ತು ವೈಕುಂಠ ಏಕಾದಶಿ, ಸರಿ ಬಿಡಮ್ಮ ಆಯಿತು. ಹೋದ ವಾರ ನೋಡಿ ಫುಲ್ ಹೋಗೇ ಇಲ್ಲ ಕಾನ್ವೆಂಟ್ಗೆ. ಇಲ್ಲಿಗೆ ಬೇರೆ 2 ಡೇಸ್ ಕರ್ಕೊಬಂದಿದ್ದೆ, ರಜಾ, ಏನೇನು ಅವಳು ಹೋಗೇ ಇಲ್ಲ. ಅದಕ್ಕೆ ಅಮ್ಮಂಗೆ ಸರಿ ಪಿಕ್ಕಿಡ್ಸ್ಕೊಂಡು ಅಳೋದು ನೋಡೋಕ್ಕಾಗದೆ, ಇವತ್ತು ಕಳಿಸ್ಬೇಡ, ನಾಳೆ ಕಳಿಸು, ಮತ್ತು ನ್ಯೂ ಇಯರ್ ದಿನ ರಜಾ ಹಾಕ್ಸು, ನಾಳೆ ಕಳಿಸು, ಗುರುವಾರ ಮತ್ತೆ ರಜಾ ಹಾಕ್ಸು ಅಂದೆ. ಸರಿ ಅಂದ್ಬಿಟ್ಟು ಕಟ್ ಮಾಡ್ತು. ನನ್ನ ಮಗಳು ಬೇರೆ ಹತ್ಕೊಂಡು ಕಾಲ್ ಮಾಡಿದ್ಲು, ಬೇಜಾರಾಗೋಯಿತು. ನಾನಿವಾಗ ಹೀಟ್ರ್ ಹಾಕಿದ್ದೀನಿ ಸ್ನಾನ ಮಾಡೋಕ್ಕೆ. ಇಲ್ಲಿ ವಾಕ್ ಮಾಡೋಣ ಅಂತ ಹೇಳಿ ಬಂದೆ. ನಾನು ಟೀ ಕಾಫಿ ಏನು ಕುಡಿಯಲ್ವಲ್ಲ. ಸೊ ಇವಾಗ ಹೀಟ್ರು ನೀರು ಕಾದ್ಮೇಲೆ ಸ್ನಾನ ಮಾಡ್ಕೊಬೇಕು. 1-2 ಜೊತೆ ಬಟ್ಟೆ ಇದ್ದು ಒಗೆಯೋಣ ಅಂದ್ಕೊಂಡೆ, ಬಟ್ ನೋಡ್ತೀನಿ ಬಂದು ಸಂಜೆ ಒಕ್ಕೋತೀನಿ. ಇವಾಗ ಆಗಲ್ಲ, ಟೈಮ್ ಆಗಿದೆ. ಸ್ವಲ್ಪ ಟೊಮೊಟೊ ಮತ್ತು ಈರುಳ್ಳಿ ಇದೆ ಮನೆಯಲ್ಲಿ, ಅದಕ್ಕೆ ಟೊಮೊಟೊ ಪಲಾವ್ ಮಾಡ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಒಳಗಡೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ನನ್ನ ವ್ಲಾಗ್ಗೆ, ಅದಕ್ಕೆ ಹಿಂದೆ ಬಂದೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ನಾನು ಹೊಟ್ಟೆ ತುಂಬ ತಿಂದೇನೆ 15 ದಿನ ಆಗ್ಬಿಟ್ಟೈತೆ. ಅಮ್ಮನ ಮನೆಗೆ ಹೋದರೆ ಹೊಟ್ಟೆ ತುಂಬ ತಿಂತೀನಿ, ಕುಡಿತೀನಿ, ನಿದ್ದೆ ಮಾಡ್ತೀನಿ. ಇಲ್ಲಿ ಬಂದರೆ ಕರೆಕ್ಟಾಗಿ ನಿದ್ದೆ ಬರೋಲ್ಲ, ಯೋಚನೆಗಳು, ನನ್ನ ಜೀವನ ಹಿಂಗಾಗೋಯ್ತಲ್ವಾ, ನನ್ನ ಗಂಡ ಇದ್ದಿದ್ರೆ ಇದೆಲ್ಲ ನಂಗೆ ಆಗ್ತಿತ್ತಾ. ಸೊ ಅವನಿದ್ದಾಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದಿದ್ರೆ ನನ್ನ ಹೆಂಡ್ತಿ, ನನ್ನ ಮಕ್ಕಳು ಅಂತ ಹೇಳಿ, ನಾನು ನನ್ನ ಮಗಳು ಅವಳು ಅಂತವು ನಾನು ಅಂತವು ಯಾಕಿಷ್ಟು ಕಷ್ಟಪಟ್ಟು ವನವಾಸ ಪಟ್ಕೊಂಡು ಜೀವನ ಮಾಡಬೇಕಿತ್ತು
ಅಟ್ಲೀಸ್ಟ್ ಗಂಡ ಅನ್ನೋನು ಮೂಲೆಯಲ್ಲಾದರೂ ಇರಬೇಕಿತ್ತು. ನಾನು ಅವತ್ತು ಲಾಸ್ಟ್ ಪ್ರೇಯರ್ ಮಾಡಿದಾಗ ದೇವ್ರ ಹತ್ರ ಅದೇ ಕೇಳಿದ್ದು. ಅಟ್ಲೀಸ್ಟ್ ಅವ್ನು ಚಾನ್ಸಸ್ ಇಲ್ಲ ಬದುಕೋಕ್ಕೆ ಅಂದಾಗಾದ್ರೂ ಅವ್ನು ಒಂಥರ ಜೀವ ಇರೋ ಮನುಷ್ಯನ ಥರನಾದರೂ ಒಂದು ಮೂಲೆಯಲ್ಲಿ ಕೂತಿರೋ ಥರ ಬದುಕಿಸ್ಕೊಡಪ್ಪ, ಬೇಡ 4 ವರ್ಷನೇ ಕಂಪ್ಲೀಟ್ ಆಗಿಲ್ಲ ಇನ್ನು, ಕಿತ್ಕೊಂಬೇಡ ಮಗು, 3 ವರ್ಷದ ಮಗು ಅಂತ ಎಷ್ಟು ಬೇಡ್ಕೊಂಡೆ ಗೊತ್ತಾ ಅವತ್ತು ಚಾಮುಂಡೇಶ್ವರಿ ತಾಯಿನ. ಮೈಸೂರಲ್ಲೇ ಅವ್ರದ್ದು ಒಂಟಿಕೊಪ್ಪ CG ಹಾಸ್ಪಿಟ್ಲಲ್ಲೇ ಡೆತ್ ಆಗಿದ್ದು ಸಂತುದು. ಯಾವ ದೇವರು ಅವತ್ತು ಕೈ ಹಿಡಿಲಿಲ್ಲ. ಹಾಗಾಗಿ ಇವತ್ತು ನಾನು ಒಂದು ಸ್ನಾನ ಮಾಡಿದ್ರೂ ದೇವ್ರಿಗೆ ದೀಪ ಹಚ್ಚಲ್ಲ, ಯಾವ ದೇವ್ರೂ ಕೂಡ ನಂಬಲ್ಲ. ರಾಯರಿಗೆ ಪೂಜೆ ಮಾಡ್ತಾಯಿದ್ದೆ, ಇವಾಗ ರಾಯರಿಗೆ ಪೂಜೆ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ. ನನ್ನ ಮನಸ್ಥಿತಿ ಹೆಂಗಾಗಿದೆ ಅಂದರೆ, ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೆಟ್ಟದ್ದೇ ಆಗುತ್ತೆ ಅಂದಮೇಲೆ ಏನಕ್ಕೆ ಮಾಡಬೇಕು ಅನ್ನೋ ಲೆವೆಲ್ಗೆ ಮೈಂಡ್ಸೆಟ್ ಬೆಳೆದಿದೆ. ಕೆಲವೊಂದ್ಸಲ ಇಲ್ಲ ಇರೋ ಮಗಳಿಗೋಸ್ಕರ ಮಾಡಬೇಕು ಅನಿಸುತ್ತೆ, ಬಟ್ ನನ್ನ ಲೈಫಲ್ಲಿ ಇಂಪಾರ್ಟೆಂಟಾಗಿ ಬೇಕಿರೋದನ್ನೇ ಕಿತ್ಕೊಂಡ್ಮೇಲೆ ಇನ್ನೇನಕ್ಕೆ ಮಾಡಬೇಕು ಅಂತಲೂ ಕೂಡ ಅನಿಸುತ್ತೆ. ಸೊ ಹೇಳ್ಕೊಳಕ್ಕೆ ತುಂಬ ವಿಚಾರಗಳಿದ್ದಾವೆ, ಬಟ್ ನಂಗೆ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ. ಬನ್ನಿ ಇವಾಗ ಒಳಗಡೆ ಹೋಗಿ ತಿಂಡಿ ಗಿಂಡಿ ಮಾಡ್ಕೊಳ್ಳೋಣ, ಟೈಮ್ ಆಯಿತು. ಟೊಮೊಟೊ ಪಲಾವ್ ಮಾಡ್ತಾಯಿದ್ದೀನಿ. ವೆರಿ ಕ್ವಿಕ್ ಟೊಮೊಟೊ ಪಲಾವ್. ಎಲ್ಲನೂ ಒಟ್ಟೊಟ್ಟಿಗೆ ಸುರಿತೀನಿ, ಬಿಕಾಸ್ ಎದ್ದಿರೋದೇ ಲೇಟು. ಅವತ್ತು ಇದೇ ರೀತಿ ಮಾಡ್ಕೊಂಡಿದ್ನಾ, ಎಲ್ಲನೂ ಒಂದೇ ಸಲ ಹಾಕಿ ಉಪ್ಪು ಖಾರದ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಅಕ್ಕಿ ಹಾಕಿ ಮುಚ್ಚಿಟ್ಟೆ. ಏನು ಸಖತ್ತಾಗಿತ್ತು ಅಂದರೆ, ನಾನು ಏನೂ ಹಾಕಿಲ್ಲ ಆಯಿತಾ. ಒಂಚೂರು ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಇಲ್ಲ ಬೆಳ್ಳುಳ್ಳಿಗೆ ಹೆಜ್ಜೆ ಹಾಕಿದ್ದೀನಿ, ಈರುಳ್ಳಿ, ಟೊಮೊಟೊ, ಉಪ್ಪು ಖಾರದ ಪುಡಿ, ನೀರು, ಅಕ್ಕಿ ಹಾಕಿ ಮಾಡಿದ್ರೂ ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂತ ಹೇಳಿದ್ರೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದಾಗಲೂ ಕೂಡ ಇಷ್ಟು ಟೇಸ್ಟಿ ಬರಲ್ಲ, ಅಷ್ಟು ಟೇಸ್ಟಿ ಬಂದಿತ್ತು. ಟೈಮ್ ಬಂದು 9 ಗಂಟೆ ಆಯಿತು. ಗೀಝರ್ ನೀರು ಸಾಲೇ ಇಲ್ಲ. ಅಪ್ಪ ದೇವ್ರೆ, ಹೊಡ್ಕೋತು. ಅಯ್ಯೋ ಇದು ಬಿದ್ದೋಯ್ತು, ಕಾಲು ಮೇಕೆ ಬಿದ್ದೋಯ್ತು. ಹೋಗುತ್ತೆ ಕ್ರೀಮ್ ಉಳ್ಳೋಯ್ತದಲ್ಲ ಗಾಳಿ ಹಂಗೆ. ಸಾಲೇ ಇಲ್ಲ, ಬೆಚ್ಚಗಾಗೋದು, ತಣ್ಣೀರು ಹಾಕೋಬಿಟ್ಟೆ ಸ್ವಲ್ಪ ಸುಡ್ತಾವೆ ಅಂತ. ಒಂದು ಗೀಝರಲ್ಲಿ ತಲೆಗೆ ಸ್ನಾನ ಮಾಡಬಾರ್ದು, ಮೈ ತೊಳ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅಮ್ಮ ಮನೇಲಿದ್ದಾಗ ಸ್ನಾನ ಮಾಡ್ಕೊಂಡಿದ್ದ. ಆಮೇಲೆ ಇವತ್ತೇನೋ ವೈಕುಂಠ ಏಕಾದಶಿ ಅಂತಲ್ಲ, ಅದಕ್ಕೆ ಇರಲಿ ಅದಾಗಿ ತಲೆಗೆ ಸ್ನಾನನೇ ಮಾಡಿಲ್ಲ. ಇನ್ನು ನೆಕ್ಸ್ಟ್ ಮುಂಡೂರಿಗೆ ಹೋದಾಗಲೇ ಸ್ನಾನ ಮಾಡೋದು ತಲೆಗೆ ಅಂದ್ಬಿಟ್ಟೆ ಮಾಡಿಕೊಂಡೆ. ಯಾಕಂದರೆ ಮೊದಲೇ ಹೇರ್ ಫಾಲು, ಅದರೊಳಕ್ಕೆ ಗೀಝರ್ ನೀರು ಸ್ನಾನ ಮಾಡಿಬಿಟ್ರೆ ಫುಲ್ ಹೇರ್ ಫಾಲ್ ಆಗುತ್ತೆ ಅಂತ ಹೇಳಿ ಭಯ ಗೈಸ್. ಪಲಾವ್ ಮಾಡಿದ್ದೀನಿ, ಅದು ಯಾಕೋ ಸೀದಂಗೆ ಸ್ಮೆಲ್ ಬರ್ತೈತೆ. ವಿಶಾಲ್ ಬತ್ತಿತ್ತು, ನಾನು ಬಟ್ಲು ಮನೇಲಿ ಕೂತಿದ್ದೆ. ಅಯ್ಯೋ ಒಳ್ಳೆ ಬಂಡಾಟ ನಮ್ಮದು. ಈ ಥರ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಗೈಸ್. ನಾನು ತುಂಬ ಸ್ಟ್ರಾಂಗ್ ಇಲ್ಲ, ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ, ಅದಕ್ಕೆ ಎದುರಿಸ್ತಾ ಇದ್ದೀನಿ. ಫುಲ್ ಸ್ಟ್ರಾಂಗ್ ಇದ್ದಿದ್ರೆ ಅದ್ರ ಕಥೆನೇ ಬೇರೆ. ಯಾರಿಗೂ ಬರೋದು ಬೇಡ, ನಮಗೆ ಕೊನೆ ಆಗ್ಬಿಡಲಿ ಇಷ್ಟು ಕಷ್ಟ. ಅದು ಕಮೆಂಟ್ ಹಾಕೋರೆಲ್ಲ ಅಂತಾರೆ, ಸಿಸ್ಟರ್ ನನ್ನದು ಇದೆ ಪರಿಸ್ಥಿತಿ ಸೇಮು. ಅದಕ್ಕೆ ಧೈರ್ಯ ಹೇಳೋಷ್ಟು ಧೈರ್ಯ ನನಗೆ ಇನ್ನೂ ಇಲ್ಲ. 1.5 ವರ್ಷ ಆದ್ರೂ. ನೆಕ್ಸ್ಟ್ ಈಗ ಏಪ್ರಿಲ್ ಬರುತ್ತಲ್ಲ, ಅದಕ್ಕೆ 2 ವರ್ಷ ಆಗುತ್ತೆ. ಯಾರೋ ಹೇಳ್ತಿದ್ರು, ನೀನು ಓಡೋಗಳಾಗಿದ್ದಿದ್ರೆ 1.5 ವರ್ಷ ಆದಮೇಲೆ ಏನಕ್ಕೆ ಗಂಡನ ಮನೆಗೆ ಬರ್ತಾಯಿದ್ದೆ ಕೆಲಸ ತಗೊಂಡು, ಬೆಂಗಳೂರು ಮೈಸೂರು ಹೋಗಿ ಅದು ಹೋಗಿವೆ. ಯಾರೋ ಅಪಾಯಿಂಟ್ಮೆಂಟ್ ಲೆಟ್ರು ನನ್ನ ಕೈಗೆ ಸಿಕ್ಕಿದ್ದು ಲೇಟ್ ಅಲ್ವಾ, ಹಾಗಾಗಿ ಕೆಲಸಕ್ಕೆ ಬರಲ್ವೇನೋ ಹುಡುಗಿ ಆ ಥರ ಎಲ್ಲ ಸಮಥಿಂಗ್ ಮಾತುಕತೆಗಳು ಬಂದಿದೆ. ಬರಲ್ಲ, ಬೆಂಗಳೂರು ಕಡೆ ಮೈಸೂರು ಕಡೆ ಬಿದ್ದುಬಿಡ್ತಾಳೆ, ಬರೋದಾಗಿದೆ, ಇಷ್ಟಿನ ಗಂಟೆ ಬರಬೇಕು. ಬಟ್ ಅವ್ರಿಗೆ ಗೊತ್ತಿರಲ್ಲ, ಅಪಾಯಿಂಟ್ಮೆಂಟ್ ಲೆಟ್ರು ಸಿಗ್ದಾನೇನೆ ನಾವು ಬರೋ ಹಾಗೆ ಗೊತ್ತಿಲ್ಲ. ಸೊ ಬೆಂಗಳೂರಿಗೆ ಮೈಸೂರಿಗೆ ಹೋಗಿ ಕೆಲಸಕ್ಕೆ ಸೇರ್ಕೊಳ್ಳೋಂಗಿದ್ದಿದ್ರೆ ಯಾರಿಗೂ 1.5 ವರ್ಷದ ಗಂಟ ಅಮ್ಮನ ಮನೇಲಿ ಕೂತ್ಕೊಂಡಿರ್ತಾರೆ. ನನಗೆ ಟೆಲಿಕಾಲಿಂಗ್ ಎಕ್ಸ್ಪೀರಿಯೆನ್ಸ್ ಇದೆ, ಫೈನಾನ್ಸ್ ಎಕ್ಸ್ಪೀರಿಯೆನ್ಸ್ ಇದೆ. ತಿಂಗ್ಳಿಗೆ 15,000 to 20,000 ಸಂಬಳ ಅಂದ್ರೂ ನಾನು 1 ವರ್ಷಕ್ಕೆ 6 ತಿಂಗಳು ಹೋಗಲ್ಲ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 ವರ್ಷಕ್ಕೆ ಎಷ್ಟು ದುಡ್ಡು ಸಂಪಾದನೆ ಮಾಡ್ಕೋಬೋದಾಗಿತ್ತು. ಬೇಕು ನನಗೆ ಇಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿ ಹಠ ಮಾಡ್ಕೊಂಡು ಬಂದಿರೋಳು ನಾನು. ಸೊ ಅದೇ ಅಂತಿದ್ರು, ನೀನು ಅಂಥ ವ್ಯಕ್ತಿ ಅಲ್ಲ ಬಿಡು, ಅಷ್ಟು ಇದ್ದಿದ್ರೆ ನಿಂದೇನಾದರೂ ತಪ್ಪಿದ್ದಿದ್ರೆ ಇವತ್ತು ನೀನು ಹಿಂಗೆ ಬಂದಿರೋಕ್ಕಾಯ್ತಿತ್ತಾ? ನಿಂದು ತಪ್ಪಿಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಅಷ್ಟು ಸುಲಭಕ್ಕೆ ಯಾರೋ ತಪ್ಪು ಮಾಡಿ ಅಷ್ಟು ಸುಲಭಕ್ಕೆ ಬಂದು ನಂದು ಅಂತ ನಿಂತ್ಕೊಳ್ಳಲ್ಲ. ನೀನು ನಿಂತ್ಕೊಂಡಿದ್ಯಾ ಅಂದರೆ ನಿಂದು ತಪ್ಪಿಲ್ಲ ಅಂತ ಇಲ್ಲೇ ಗೊತ್ತಾಯ್ತೈತೆ ಅಂತ ಹೇಳಿದ್ರು. ಖುಷಿ ಆಯಿತು. ಯಾರೋ ಒಬ್ಬರು ಹೇಳಿದ್ರಲ್ವಾ, ಅಷ್ಟು ಸುಲಭಕ್ಕೆ. ಹೌದು ಗೈಸ್, ನಾನು ಇವತ್ತು ತಪ್ಪು ಮಾಡಿದಿದ್ರೆ ಅಷ್ಟು ಸುಲಭಕ್ಕೆ ಬಂದು ನಾವು ಇರೋಕ್ಕಾಗಲ್ಲ. ಇಷ್ಟು ಧೈರ್ಯವಾಗಿ ನಾವೇನು ತಪ್ಪು ಮಾಡಿಲ್ಲ ಅಂದರೆ ಮಾತ್ರ ನಮಗೆ ಆ ಥರ ಧೈರ್ಯ ಬಂದ್ಬಿಡುತ್ತೆ.
ನಾನು ತಪ್ಪೇ ಮಾಡಿಲ್ಲ, ಯಾರೇನು ಮಾಡ್ತಾರೆ ಅಂತ. ಸೊ ನನಗೆ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಇಷ್ಟೇನೆ, ಹೆದರ್ಕೋಬೇಡಿ. ಯಾಕೆ ಹೆದರ್ಕೋತೀರಾ? ನಿಮ್ಮದು ಇರುತ್ತಲ್ವ, ನಿಮ್ಮ ಪಾಡಿಗೆ ನೀವು ಇರಿ, ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗ್ಬಿಡಿ. ಡಿಪೆಂಡ್ ಆದರೆ ನಾವು ಅಲ್ಲೇ ಸೋತು ಅಂತ ಆ್ಯಕ್ಚುಲಿ ಅರ್ಥ. ತಿಂತೀರಾ ಒಂದಿನ, ಈಗ ನಾನು ರಾತ್ರಿ ಊಟನೇ ಮಾಡಲಿಲ್ಲಪ್ಪ, ನಾನು ಯಾರು ಕೇಳ್ತಾರೆ ನೀನು ಊಟ ಮಾಡಿಲ್ವಾ, ಊಟ ಮಾಡಿದ್ಯಾ ಅಂತವ. ಅದೇ ನಾವು ಒಬ್ಬರ ಮೇಲೆ ಡಿಪೆಂಡ್ ಆಯಿತು ಅಂದರೆ ಅದು ಬೇಕು ಇದು ಬೇಕು ಅದು ಇದು ಹಾಳು ಮೂಳು ಅಂತ ಕೇಳ್ತಾ ಇರಬೇಕು. ನಾವು ಡಿಪೆಂಡ್ ಆಗಿಲ್ಲ ಅಂದರೆ ಕಷ್ಟ ಆದರೂ ನಮ್ಮದೇ, ಸುಖ ಆದರೂ ನಮ್ಮದೇ, ಹಸ್ಕೊಂಬನಿಕೊಂಡ್ರು ನಾವೇ, ಹೊಟ್ಟೆ ತುಂಬ ಬಿರಿಯಾನಿ ತಿಂದ್ಬಿಟ್ಟು ಮಲ್ಕೊಂಡ್ರು ನಾವೇ. ಅದು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಇವತ್ತಿನ ಕಷ್ಟ ನಾಳೆಗಿರಲ್ಲ ಅಂತ ನಂಬಿದ್ದೀನಿ. ಯಾಕಂದರೆ 1 ವರ್ಷ ನನ್ನ ಗಂಡ ಹೋದ 7-8 ತಿಂಗಳು ಎಷ್ಟು ಅನುಭವಿಸ್ಬಿಟ್ಟಿದ್ದೀನಿ ಅಂದರೆ ಅಯ್ಯಪ್ಪ, ಯಾರಿಗೂ ಬೇಡ ಬೇಡ ಅಂದರೂ ದೇವರು ಏನು ಮಾಡೋಕ್ಕಾಗಲ್ಲ. ಈಗ ಡೈಲಿ ಒಬ್ಬೊಬ್ರು ಆಗ್ತಾರೆ, ನಮ್ಮ ಗಂಡ ಹೋಗ್ಬಿಟ್ರು ನಾವು ಬೇಡ ಅಂದ ತಕ್ಷಣ ದೇವರು ಕಿತ್ಕೊಳ್ಳೋದಂತೂ ಬಿಡಲ್ಲ, ಕಿತ್ಕೋತಾನೆ. ಆದರೆ ಇಷ್ಟೊಂದು ನರಕ ಯಾರಿಗೂ ಬೇಡ ಅಂತ. ಯಾಕಂದರೆ ನಾವು ಅನ್ಭವಿಸೋದು ನೋಡ್ತಿರ್ತೀವಲ್ಲ, ಯಪ್ಪ ಒಂದು ಹೊತ್ತಿನಲ್ಲಿ ನಿದ್ದೆ ಬರೋಲ್ಲ, ರಾತ್ರಿ 12 ಗಂಟೆಗೆ ನಿದ್ದೆ ಮಾಡಿಲ್ಲ, ಬೆಳಗ್ಗೆ ಹೇಳೋಕ್ಕಾಯ್ತಿರ್ತಿಲ್ಲ. ಈಗ ಒಂದೇ ಉಸಿರಿಗೆ ಎದ್ದು ಗೀಝರ್ ಹಾಕೊಂಡು ಸ್ನಾನ ಮಾಡ್ಕೊಂಡು ಟೊಮೊಟೊ ಪಲಾವ್ ಮಾಡ್ಕೊಂಡು ಯಾರಿಗೆ ಹೇಳೋದು ನಮ್ಮ ಕಷ್ಟನ ಹೇಳಿ. ನಾನು ಇಲ್ಲಿ ರೆಡಿ ಆಗಬೇಕು. ಇಲ್ಲಿ ಇದು ಬಂದು ನನ್ನ ಫಂಗಲ್ ಇನ್ಫೆಕ್ಷನ್ಗೆ ಆಯಿಂಟ್ಮೆಂಟು. ಇಲ್ಲಿ ರೆಡಿ ಆಗಬೇಕು, ಇಲ್ಲಿ ವೀಡಿಯೋ ಮಾಡಬೇಕು. ಅಲ್ಲಿ ಮಗಳು ಹೊತ್ಕೊಂಡು ಫೋನ್ ಮಾಡ್ತಾಳೆ. ಆ್ಯಂಡ್ ನಮ್ಮಮ್ಮ ಒಂದು ದಿನಕ್ಕೆ 4-5 ಸತಿ ಫೋನ್ ಮಾಡುತ್ತೆ, ಊಟ ಮಾಡ್ದ ಏನಾದರೂ ಮಾಡ್ಕೊಂಡು ಊಟ ಮಾಡು ಅದು ಇದು ಅಂತ ಹೇಳಿ. ನಮ್ಮಮ್ಮಂಗೆ ಅಲ್ಲಿ ನೆಮ್ಮದಿ ಇರಲ್ಲ, ಇಲ್ಲಿ ಹೆಂಗಿರ್ತಾಳೋ ಏನು ಅಂತ ನಮ್ಮಮ್ಮಂಗೆ ಯೋಚನೆ. ಗೈಸ್, ನಿಜ ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಭಾಳ ಕಷ್ಟ. ಅದರಲ್ಲೂ ಗಂಡ ಅನ್ನಿಸ್ಕೊಂಡಿರೋನು ಕರೆಕ್ಟಾಗಿದ್ರಂತೂ ಹೆಣ್ಮಕ್ಳಿಗೆ ಚೆನ್ನಾಗಿರ್ತಾರೆ ಆಯಿತಾ. ಅವನು ಎಲ್ಲರೂ ಒಂಚೂರು ಹೊಗೆ ಹಾಕಿಸ್ಕತ್ತು ಅಥವಾ ಬದುಕಿದ್ದು ಕೂಡ ಹೇಳ್ತಾರೆ, ನಿಮಗಿಲ್ಲ ಅಂತ ನೀವು ಇದು ಮಾಡ್ತೀರಾ, ನಮಗೆ ಬದುಕಿದ್ದೇ ಇಲ್ಲ ಗಂಡ ಅನ್ನೋನು ಅಂತ. ಅದು ಒಂಥರ ಬೇಜಾರು. ಇಲ್ಲ ಅಂದ್ರೂ ಈ ಥರ ಫೋಟೋದಲ್ಲಿ ನೋಡಬೇಕು ಅಂದ್ರೂ ಹೊಟ್ಟೆ ಉರಿದೋಯ್ತದೆ. ಅಥವಾ ಬದುಕಿದ್ದೂ ಅವರು ಹೆಂಡತಿ ಮಕ್ಳಿಗೆ ಏನೂ ಮಾಡ್ತಾಯಿಲ್ಲ, ಯಾರ್ದೋ ಬೇಡದೇ ಇರೋ ವ್ಯಕ್ತಿಗಳಿಗೆ ಮಾಡ್ಕೊಂಡು ಬಿದ್ದಿರ್ತಾರೆ ಅಂದ್ರೂ ಅದು ಹೊಟ್ಟೆ ಉರಿದೋಯ್ತದೆ. ನನ್ನ ಪ್ರಕಾರ ಮದುವೆನೇ ಆಗ್ಬಿಡ್ತು ಗೈಸ್. ಒಂದು ಲೆವೆಲ್ಗೆ ನಾವು ಬುದ್ಧಿಶಕ್ತಿ ಬಂದೈತೆ, ನಾವೆಲ್ಲನೂ ಎದುರಿಸ್ತೀವಿ ಅನ್ನೋ ಥರ ಆಗ ಗಂಟನೂ ಮದುವೆನೇ ಆಗಬಾರ್ದು. ನಾನು 22 ವರ್ಷ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಆವಾಗ ಮದುವೆ ಆಗಿದ್ದು. ನನಗೇನು ಅನ್ಸುತ್ತೆ ಗೊತ್ತಾ, ಅದ್ರ ಅಜ್ಜಿ ಇವಾಗ ಮದುವೆ ಆಗಬೇಕಿತ್ತು, ನಾನು ಯಾವೊಳಗೆ ಬೇಕಿತ್ತಿದೆಯಲ್ಲ ಈಗ ಮದುವೆ ಆಗಬೇಕಿತ್ತು ಅನಿಸುತ್ತೆ. ಸೊ ಏನೂ ಮಾಡೋಕ್ಕಾಗೋದಿಲ್ಲ, ನಮ್ಮ ಹಣೆ ಬರ ಅಂದ್ಕೊಂಡು ನಾನೇ ಸಮಾಧಾನ ಮಾಡ್ಕೋತೀನಿ. ಇವಾಗ ಬನ್ನಿ ಸೀರೆ ಆಮೇಲಿಂದ ಹಾಕೊಳ್ಳೋಣ ಅಂತ ಹೇಳಿ ಮಾಮೂಲಿ ಟೀ ಶರ್ಟು ಪ್ಯಾಂಟೇ ಹಾಕ್ಕೊಂಡಿದ್ದೀನಿ. ಈಗ ಪಲಾವ್ ಹೆಂಗಾಗೈತೆ ನೋಡ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಕಲರ್ ಸೀರೆ ಹಾಕ್ಕೊಳ್ಳೋಣ ಅನ್ಕೋತಾ ಇದ್ದೀನಿ. ಯೂನಿಫಾರ್ಮ್ ಹಾಕೊಂಡು ಬೇಜಾರಾಗೈತೆ. ನೋಡೋಣ ಕಲರ್ ಹಾಕೋತೀನ ಯೂನಿಫಾರ್ಮ್ ಹಾಕೋತೀನ ಗೊತ್ತಿಲ್ಲ. ಸೊ ನಿಮಗೆ ಆಮೇಲೆ ಸಿಗ್ತೀನಿ, ಓಕೆನಾ? ಆಮೇಲೆ ಸಿಗ್ತೀನಿ ಅಂದೆ ಮತ್ತೆ ಬಂದೆ. ನಮ್ಮ ಪಲಾವು ಹಿಡಿದ್ಬಿಟ್ಟದೆ ಗೈಸ್. ಯಾಕೆ ಹಿಡಿತು? ಮೈ ಗಾಡ್, ನಾನು ಸಂಜೆಗೂ ಆಗ್ಬಿಡ್ಲಿ, ಬೆಳಗ್ಗೆ ಮಧ್ಯಾಹ್ನ ನೈಟು ತಿನ್ಕೊಂಬಿಡೋಣ. ನೈಟ್ ಮತ್ತೆ ಯಾರು ಮಾಡ್ತಾರೆ ಅಂತ ಹೇಳಿ ಜಾಸ್ತಿ ಅಕ್ಕಿ ಹಾಕಿದ್ದೀನಿ. ಇದು ನೋಡಿದ್ರೆ ಹಿಡ್ದದಲ್ಲ ಗುರು. ಭಗವಂತ, ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರನ ನೆನ್ಕೋಬೇಕು. ಇವತ್ತು ಸ್ನಾನ ಮಾಡಿದೆ, ದೀಪ ಹಚ್ಚಕ್ಕೆ ಮನಸ್ಸಿಲ್ಲ. ಇದೇ ಹಣೆ ಬರ ಆಯಿತು ನಂದು. ಹಬೆಗೆ ಕ್ಯಾಮ್ರಾ ಮೇಲೆ ಇತ್ತು ಕೂತ್ಕೊಂಡ್ಬಿಡ್ತು. ಇವಾಗ ಬಂದರು ಕ್ಯಾಮ್ರಾಮ್ಯಾನ್ ಅವರು. ಆಗಲೇ ಹಬೆಗೆ ಕ್ಯಾಮ್ರಾ ಕೂತ್ಕೊಬಿಟ್ಟು ಹೋಗಿ. ಸೊ ಇಲ್ಲೇ ಕೈ ಮುಕ್ಕೊಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರಂಗೆ ತಿಂಡಿ ತಿನ್ನೋಣ. ಪೂಜೆ ಮಾಡೋಕ್ಕೆ ಮನಸ್ಸಿಲ್ಲ. ನಾನು ಡ್ಯೂಟಿಗೆ ಹೊರಟೆ. ಇವತ್ತು ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಬಂದು ಪಿಂಕ್ ಕಲರ್ ಬ್ಲೌಸು. ಅದನ್ನು ಅಳಿಬೇಕಿತ್ತು, ಯಾಕಂದರೆ ಮುಂಚೆ ತುಂಬ ಸಣ್ಣ ಇದ್ನಲ್ಲ. ಇದು ನಮ್ಮ ಸಂತು ಅವರು ಡೆತ್ ಆದಾಗ ತವ್ರ ಮನೆಯಿಂದ ತಂದು ಸೀರೆ ಉಡಿಸ್ತಾರಲ್ಲ, ಆ ಸೀರೆ ಬ್ಲೌಸು ಇಲ್ಲಿತ್ತು. ಆ್ಯಂಡ್ ಇದನ್ನು ನಾನು ಕಲರ್ ಸೀರೆ ಹಾಕೊಂಡು ಹೋಗ್ತಿದ್ನಲ್ಲ, ಅವಾಗ ಮುಂಡೂರಿಂದ ಎತ್ಕೊಬಂದಿದ್ದೆ. ಈ ಸೀರೆ ಬಂದು ತುಂಬ ನೆನಪಿದೆ, ನನ್ನ ಹಸೆಹಸು ಶಾಸ್ತ್ರಕ್ಕೆ ಹಾಕಿದಂತಹ ಸೀರೆ. ಸೊ ಇದಕ್ಕೆ ಪಿಂಕ್ ಬ್ಲೌಸ್ ಬಂದಿತ್ತು, ಅದನ್ನು ತುಂಬ ಅಳಿಬೇಕಿತ್ತು, ತುಂಬ ಸಣ್ಣ ಬ್ಲೌಸು. ಅದಕ್ಕೆ ಈ ಮೆರೂನ್ ಕಲರ್ ವೆಲ್ವೆಟ್ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣ್ತಾ ಇದ್ದೀನಿ. ಸ್ವಲ್ಪ ಟೈಮ್ ಆಯಿತು, ಬಟ್ ಇದು ಡ್ಯೂಟಿ ಟೈಮಿಂಗ್ಸೇನೆ. ನಾನು ಮುಂಚೆನೇ ಹೋಗಿವೆ, ಒಂದು 10 ನಿಮಿಷ ಮುಂಚೆನೇ ಹೋಗಿದ್ದೇವೆ ಡ್ಯೂಟಿಗೆ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ. ಇವಾಗ ಹೋಗೋಣ ಬನ್ನಿ. ಬ್ಲೌಸು ಈಗ ನಾನು ಹಾಕಿದ್ದೀನಲ್ಲ, ಆ ಸೀರೆದು ಬಂದು ಈ ಥರ ಬ್ಲೌಸು. ಸೊ ಇದನ್ನು ತುಂಬ ಅಳಿಬೇಕಿತ್ತು, 2 ಎಳೆ 3 ಎಳೆ ಹಿಂಗೆ ಇಟ್ಟಿರ್ತೀನಿ ಬಿಡಿ, ಇಲ್ಲ ಇರಲಿ ಅಂದ್ಬಿಟ್ಟು ಅಳ್ದಿಲ್ಲ.
ಇವಾಗ ಹೋಗುವ ಬೀಗ ಹಾಕೊಂಡು ಹೋಗಬೇಕು. ಬೀಗ್ಲೆಷ್ಟಿಟ್ಬಿಟ್ಟು ಡ್ಯೂಟಿಗೆ ಹೋಗ್ತೀನಿ. ಆ್ಯಂಡ್ ನಿನ್ನೆ ವ್ಲಾಗು ಒಂಥರ ಏನೋ ವಿಚಿತ್ರ ಬೇಜಾರಾಯಿತು, ಊಟನೂ ಮಾಡಲಿಲ್ಲ, ಮಲ್ಕೊಬಿಟ್ಟೆ ಅಂತ ಅವಾಗಲೇ ಹೇಳಿದ್ನಲ್ವ. ಸೊ ನಿನ್ನೆ ವ್ಲಾಗು ಆ್ಯಂಡ್ ಇವತ್ತಿನ ವ್ಲಾಗು ಎರಡನ್ನೂ ಕೂಡ ಮರ್ಚ್ ಮಾಡಿ ಹಾಕ್ತಾ ಇದ್ದೀನಿ. ಓಕೆ, ಸೊ ಕೀಪ್ ಸಪೋರ್ಟಿಂಗ್. ಬೇಗ ಬೇಗ 10K ಆಗಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.